A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಪೊಲೀಸ್ ದಾಳಿ, ಕೆರೆ ಅಂಗಳದಲ್ಲಿ ಇಸ್ಪೀಟು ಜೂಜಾಟವಾಡುತ್ತಿದ್ದ ನಾಲ್ವರ ಬಂಧನ, ನಗದು ಜಪ್ತಿ. ಚಿಂತಾಮಣಿ ತಾಲೂಕಿನ ಬನಹಳ್ಳಿ ಗ್ರಾಮದ ಸರ್ಕಾರಿ ಕೆರೆಯ ಅಂಗಳದಲ್ಲಿ ಕಾನೂನು ಬಾಹಿರವಾಗಿ ಇಸ್ಪೀಟು ಜೂಜಾಟವಾಡುತ್ತಿದ್ದ ಜಾಲದ ಮೇಲೆ ಪೊಲೀಸರು ಯಶಸ್ವಿ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ 4 ಆರೋಪಿಗಳನ್ನು ಬಂಧಿಸಲಾಗಿದ್ದು, ಓರ್ವ ಪರಾರಿಯಾಗಿದ್ದಾನೆ. ಬಂಧಿತರಿಂದ ಒಟ್ಟು 16,000 ರೂಪಾಯಿ ನಗದು ಹಾಗೂ ಇಸ್ಪೀಟು ಎಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬನಹಳ್ಳಿ ಕೆರೆಯ ಅಂಗಳದಲ್ಲಿ ಕೆಲವರು ಗುಂಪು ಕಟ್ಟಿಕೊಂಡು ಕಾನೂನು ಬಾಹಿರವಾಗಿ ಅಂದರ್ ಬಾಹರ್ ಇಸ್ಪೀಟು ಜೂಜಾಟವಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಪಿಎಸ್ಐ ಶಹಾಬುದ್ದೀನ್ ಅವರಿಗೆ ಲಭ್ಯವಾಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಪಿಎಸ್ಐ ಅವರು ಸಿಬ್ಬಂದಿಯಾದ ಸಿಪಿಸಿ ಬಸವರಾಜ್ ತೆನಗಿ ಮತ್ತು ಸಿಪಿಸಿ ವಿನಾಯಕ ಅವರೊಂದಿಗೆ ಕೊಂಗನಹಳ್ಳಿ ಗೇಟ್ಗೆ ತಲುಪಿದರು. ಪೊಲೀಸರು ದಾಳಿ ನಡೆಸುತ್ತಿದ್ದಂತೆ ಜೂಜಾಟವಾಡುತ್ತಿದ್ದ ಜನರು ಓಡಿ ಹೋಗಲು ಯತ್ನಿಸಿದರು. ಈ ವೇಳೆ ಪೊಲೀಸರು ಬೆನ್ನಟ್ಟಿ 4 ಆರೋಪಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನು ಶ್ರೀನಿವಾಸ್ ರೆಡ್ಡಿ ಬಿನ್ ಗೋಪಾಲಪ್ಪ, ಮುತ್ತಗದಹಳ್ಳಿ ಗ್ರಾಮ ಶಿವಪ್ಪ ಬಿನ್ ಕೃಷ್ಣಪ್ಪ, ಕೊಂಗನಹಳ್ಳಿ ಗ್ರಾಮ ಶಿವಪ್ಪ ಬಿನ್ ಮುನೇಗೌಡ, ಶ್ರೀನಿವಾಸ ಬಿನ್ ರಾಮಚಂದ್ರಪ್ಪ. ದಾಳಿಯ ವೇಳೆ ಮುನಿರಾಜು ಬಿನ್ ವೆಂಕಟರಾಯಪ್ಪ ಎಂಬಾತ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದು, ಜೂಜಾಟದ ಸ್ಥಳದಲ್ಲಿದ್ದ 16,000 ರೂಪಾಯಿ ನಗದು ಹಣ ಹಾಗೂ 52 ಇಸ್ಪೀಟು ಎಲೆಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ.